ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆ ವತಿಯಿಂದ ಸ್ಮಾರ್ಟ್ ಆ್ಯಪ್ ಪ್ರಾಡಕ್ಟ್ ಲಾಂಚ್ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಗಾಜಿಪುರ ಪ್ರದೇಶದ ಹನುಮಾನ ದೇವಸ್ಥಾನ ಬಳಿ ಇರುವ ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆಯ ಕಚೇರಿಯಲ್ಲಿ ಕೃಷಿಕಲ್ಪ ಫೌಂಡೇಶನ್ ಸಂಸ್ಥೆಯಿಂದ ಸ್ಮಾರ್ಟ್ ಆ್ಯಪ್ ಪ್ರಾಡಕ್ಟ್ ಲಾಂಚ್ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಚಾಲನೆ ನೀಡಿ ಮಾತನಾಡಿದರು. The biggest advantage what they got is they got verified from Karnataka GKVP as well as National Survey. There is only two engineering campuses for agriculture. They have done a parallel study. So now we have got a certificate from National University. 90% will go on that. First quoted 80. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಅದರ ಮೂಲಕ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಅತಿ ಅವಶ್ಯಕತೆ ಇರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥದ್ದು ಲೀಪ್ ಅಂತ ITBT ಇಲಾಖೆಯಿಂದ ಲೀಪ್ ಅನ್ನುವಂಥ ಒಂದು ಯೋಜನೆಯನ್ನು 2 ವರ್ಷದ ಹಿಂದೆ ಪ್ರಾರಂಭ ಮಾಡಿರ್ತಾರೆ. ಅದರಲ್ಲಿ ಬೆಂಗಳೂರಿನಿಂದ ಆಚೆಯೂ ಸಹ ಹೊಸ ಉದ್ಯಮಿಗಳಿಗೆ ಯಂಗ್ಸ್ಟರ್ಸ್ ಆಂಟ್ರಪ್ರಿನರ್ಸ್ಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನುದಾನ ಅಷ್ಟೇ ಅಲ್ಲ, ಅವರಿಗೆ ಲೀಗಲ್ ಸಪೋರ್ಟ್, ರೆಗ್ಯುಲೇಟರಿ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಐಡಿಯೇಷನ್ ಆ್ಯಂಡ್ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಸ್ಕೇಲ್ ಫಾಸ್ಟ್ ಅಂತ ಏನು ಹೇಳ್ತೀವಿ. ಈ ನಿಟ್ಟಿನಲ್ಲಿ ಬಹಳಷ್ಟು ವಿನೂತನ ಕಾರ್ಯಕ್ರಮಗಳನ್ನು ITBT ಇಲಾಖೆ ಹಮ್ಮಿಕೊಂಡಿದೆ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಗ್ರಿಕಲ್ಚರ್ ಅಂತ ನಾವು 3-4 ತಿಂಗಳ ಹಿಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಅದರ ಸೆಂಟರ್ ಆಫ್ ಎಕ್ಸಲೆನ್ಸಿನ ಮುಖ್ಯಸ್ಥರಾಗಿರುವಂಥ CM ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ ಒಂದು ಮೊದಲನೇ ಹಂತದಲ್ಲಿ ಆ ಒಂದು ಸಂಸ್ಥೆ ಮೂಲಕ ನಾವೀಗ ಸುಮಾರು 14 ಸ್ಟಾರ್ಟಪ್ಸ್ಗಳನ್ನು ಅಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ತರಬೇತಿ, ಸಾಮರ್ಥ್ಯ ಹೆಚ್ಚಿಸುವಂಥ, ಸಾಮರ್ಥ್ಯ ವರ್ಧನೆ ಮಾಡುವಂಥ, ವೃದ್ಧಿಸುವಂತಹ ಒಂದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ. 2 ವರ್ಷ ತಾವು 3 ವರ್ಷದ ಒಂದು BBA BCom ಕೋರ್ಸ್ ಮಾಡ್ತಾರೆ, ಆಮೇಲೆ 2 ವರ್ಷ MBA ಮಾಡ್ತಾರೆ. 5 ವರ್ಷದ ಒಂದು ಏನು ಅನುಭವ ಇರುತ್ತೆ, ಅದೇ ರೀತಿಯಲ್ಲಿ ಒಂದು ಕಂಪ್ರೆಸ್ಡ್ MBA ಅಂತಲೇ ಹೇಳ್ಬೋದು. ಅಲ್ಲಿ ಸಿಗ್ತಕ್ಕಂಥ ಒಂದು ಅನುಭವ ಏನಿದೆ ಮಕ್ಕಳಿಗೆ ಅಥವಾ ಯುವಕರಿಗೆ ಏನಿದೆ, ಇಟ್ ಈಸ್ equivalent to studying for 2-3 years and obtaining a degree, and perhaps even more with the kind of exposure that they get through that system. We hope that ಇದೇನು 14 ಜನ ಅಲ್ಲಿ ಸ್ಟಾರ್ಟಪ್ಸ್ ಇದ್ದಾರೆ, ಅವರು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಲಕ್ಷದಿಂದ ಕೋಟಿಗಳಷ್ಟು ಎಲ್ಲರೂ ವಹಿವಾಟು ಮಾಡಬೇಕು, ಹೆಚ್ಚಿನ ಹೂಡಿಕೆ ನಮ್ಮ ಭಾಗಕ್ಕೆ ತರಬೇಕು, ಅವರಿಂದ 100 ಅಷ್ಟೇ ಅಲ್ಲ 1000 ಅಲ್ಲಿ ಉದ್ಯೋಗ ಸೃಜನೆ ಆಗಬೇಕು ಅನ್ನೋ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 ಗೆ ಸಂಪರ್ಕಿಸಿ.